ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಇದೀಗ ಸುಪ್ರೀಂ ಕೋರ್ಟಿನ ಅಂಗಳಕ್ಕೆ ಮುಟ್ಟಿದೆ. ಈ ದೇಶದ ಪರಮೋಚ್ಚ ನ್ಯಾಯಾಂಗ ವ್ಯವಸ್ಥೆ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟಿನ ಪೀಠ ಒಂದು ಪ್ರಕರಣದ ವಿಚಾರಣೆಯನ್ನು ಕೈಗೆತ್ತಿಕೊಂಡು ತೀರ್ಪು ನೀಡಿದರೆ ಆ ತೀರ್ಪನ್ನು ಪ್ರಶ್ನಿಸಲಿಕ್ಕೆ ಸುಪ್ರೀಂ ಕೋರ್ಟ್ನ ವಿಭಾಗೀಯ ಪೀಠ ಇದೆ. ಆ ಪೀಠವು ಆ ತೀರ್ಪನ್ನು ಒಪ್ಪಿಕೊಂಡರೆ ಅದು ಅಂತಿಮ ತೀರ್ಪು, ಅದರ ಮೇಲೆ ಅಪೀಲು ಇಲ್ಲ. ಆದ್ದರಿಂದ ಸೌಜನ್ಯ ಪ್ರಕರಣದಲ್ಲಿ ಇನ್ನು 2 ಹಂತಗಳಿವೆ. ಈಗ ಇರುವುದು ಮೊದಲ ಹಂತ. ಇದು ವಿಚಾರಣೆ ಆಗಿ ತದನಂತರ 2ನೆಯ ಹಂತಕ್ಕೆ ಹೋಗಬಹುದು. ಈಗ ಸುಪ್ರೀಂ ಕೋರ್ಟ್ನ ಮುಂದಿರುವ ಅಂಶ ಏನಂತ ಹೇಳಿದರೆ, ವಾದಿ ಅಂದರೆ ಸಂತ್ರಸ್ತೆಯ ತಾಯಿ ಕುಸುಮಾವತಿಯರು ಸಲ್ಲಿಸಿರುವಂಥ ಅರ್ಜಿ. ಆ ಅರ್ಜಿಯಲ್ಲಿ ಅವರು 10 ಹಲವು ಅಂಶಗಳನ್ನು ಪ್ರಸ್ತಾಪಿಸಿದ್ದಾರೆ. ಈ ಎಲ್ಲ ಅಂಶಗಳು ವಿಚಾರಣಾ ನ್ಯಾಯಾಲಯದ ತೀರ್ಪಿನಲ್ಲಿ ಬಂದಿರುವಂಥದ್ದು ಮತ್ತು ಆ ತೀರ್ಪಿನ ವಿರುದ್ಧ CBI ಸಲ್ಲಿಸಿರುವಂತಹ ಮೇಲ್ಮನವಿಯ ವಿಚಾರಣೆಯ ಸಂದರ್ಭದಲ್ಲಿ ಬಂದಿರುವಂಥದ್ದು. ಈ ಆಧಾರದಲ್ಲಿ ಕುಸುಮಾವತಿಯವರು ಸುಪ್ರೀಂ ಕೋರ್ಟಿಗೆ ಅಪೀಲ್ ಸಲ್ಲಿಸಿದ್ದಾರೆ. ಅವರು ಸಲ್ಲಿಸಿರುವ ಅಪೀಲ್ನಲ್ಲಿ ಆರೋಪಿ ಸಂತೋಷ್ ರಾವೆ ಹೊರತು ಬೇರೆ ಯಾರೂ ಇಲ್ಲ. ಈ ಪ್ರಕರಣದ ಅಂತಿಮ ತನಿಖೆ ನಡೆಸಿದ್ದು CBI. ಚೆನ್ನೈ ವಿಭಾಗದ ಅಧಿಕಾರಿಗಳು ಅಂತಿಮ ತನಿಖೆ ನಡೆಸಿದರು, ಪೂರಕ ಆರೋಪ ಪಟ್ಟಿಯನ್ನು ಸಲ್ಲಿಸಿದರು. ಈ ಪ್ರಕರಣದ ಆರಂಭಕ್ಕೆ ತನಿಖೆ ನಡೆಸಿದ್ದು ಬೆಳ್ತಂಗಡಿ ಪೊಲೀಸರು. ಮೊದಲ 3 ದಿನ ಬೆಳ್ತಂಗಡಿ ಇನ್ಸ್ಪೆಕ್ಟರ್ ಅವರ ಅನುಪಸ್ಥಿತಿಯಲ್ಲಿ SI ಯೋಗೀಶ್ ಅವರು ತನಿಖೆ ನಡೆಸಿದರು. ಭಾಸ್ಕರ್ ರೈ ಅವರು ಮಧ್ಯಪ್ರದೇಶದಿಂದ ಬಂದು ಚಾರ್ಜ್ ತಗೊಂಡ ಬಳಿಕ ತನಿಖೆಯನ್ನು ಅವರು ಮುಂದುವರಿಸಿದರು. ಸುಮಾರು 45 ದಿನಗಳ ಕಾಲ ಅವರು ತನಿಖೆ ನಡೆಸಿದರು. ಆ ಸಂದರ್ಭದಲ್ಲಿ ಆರೋಪಿ ಸಂತೋಷರವನ ಬಂಧನವಾಗಿತ್ತು. ಆತನ ಪೊಲೀಸ್ ಕಸ್ಟಡಿ ಅವಧಿಯೂ ಮುಗಿದಿತ್ತು. ತದನಂತರ ಆತನನ್ನು ಜುಡಿಷಿಯಲ್ ಕಸ್ಟಡಿಗೆ ಕಳುಹಿಸಲಾಗಿತ್ತು. ಹಲವು ಮಂದಿ ಸಾಕ್ಷಿದಾರರ ಹೇಳಿಕೆಗಳನ್ನು ಭಾಸ್ಕರ್ ರೈ ಅವರು ಪಡ್ಕೊಂಡಿದ್ದರು. ತದನಂತರ ರಾಜ್ಯ ಸರ್ಕಾರ ಆ ಪ್ರಕರಣವನ್ನು CODಗೆ ಒಪ್ಪಿಸಿತ್ತು. COD DSP ರುದ್ರಮುನಿಯವರು ಈ ಪ್ರಕರಣದ ತನಿಖೆಯನ್ನು ಮುಂದುವರಿಸಿದರು. ಜನವರಿ ತಿಂಗಳಲ್ಲಿ, ಅಂದರೆ ಆರೋಪಿ ಬಂಧನವಾಗಿ 86ನೇ ದಿವಸಕ್ಕೆ, ಅಂದರೆ ಕಾನೂನು ಪ್ರಕಾರ 90 ದಿನಗಳ ಒಳಗೆ ಚಾರ್ಜ್ ಶೀಟ್ ಸಲ್ಲಿಸಬೇಕು. 86ನೇ ದಿನಕ್ಕೆ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸಿದರು. ತದನಂತರದ ಬೆಳವಣಿಗೆಯಲ್ಲಿ ಪ್ರತಿಭಟನೆಗಳು ನಡೆದಿದ್ದವು. ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಸ್ವತಃ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದು ಈ ಪ್ರಕರಣವನ್ನು CBIಗೆ ಒಪ್ಪಿಸಬೇಕು ಅಂತ ಹೇಳಿ ಆಗ್ರಹಿಸಿದರು. ಪ್ರತಿಭಟನೆಗಳ ಸಂದರ್ಭದಲ್ಲಿ ಕೆಲವರ ಮೇಲೆ ಆರೋಪಗಳು ಬಂತು. ಆದ್ದರಿಂದ ರಾಜ್ಯ ಸರ್ಕಾರ ಈ ಪ್ರಕರಣವನ್ನು 2014ರಲ್ಲಿ, ಅಂದರೆ ಹತ್ಯೆ ನಡೆದು 2 ವರ್ಷಗಳ ನಂತರ, ಆರೋಪ ಪಟ್ಟಿಗೆ ಸಲ್ಲಿಕೆಯಾಗಿ 1.5 ವರ್ಷದ ನಂತರ CBIಗೆ ಒಪ್ಪಿಸಿತ್ತು. CBI COD ನಡೆಸಿದಂತಹ ತನಿಖೆಯ ಆಧಾರದಲ್ಲಿಯೇ ತನಿಖೆಯನ್ನು ಮುಂದುವರಿಸಿತ್ತು, ಪೂರಕ ಆರೋಪ ಪಟ್ಟಿಯನ್ನು ಸಲ್ಲಿಸಿತ್ತು. ಆ ತನಿಖೆಯನ್ನು ಆರಂಭಿಸುವ ಮೊದಲು CBI ಪ್ರತ್ಯೇಕವಾದ FIR ದಾಖಲೆ ಮಾಡಿಕೊಂಡಿತ್ತು CBI ನ್ಯಾಯಾಲಯದಲ್ಲಿ ಬೆಂಗಳೂರಿನಲ್ಲಿ. ಅದರ ಮೇಲೆ ತನಿಖೆ ನಡೆದು ಆರೋಪ ಪಟ್ಟಿ ಸಲ್ಲಿಸಲಾಗಿತ್ತು. ಆ ಆರೋಪ ಪಟ್ಟಿಯ ಆಧಾರದಲ್ಲಿ CBI ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದು ಸಾಕ್ಷಿದಾರರು ಹಾಸ್ಟೆಲ್ ವಿಟ್ನೆಸ್ಗಳಾಗಿ, ಪ್ರಾಸಿಕ್ಯೂಷನ್ ಮತ್ತು ಆರೋಪಿ ಪರ ಕೊಲ್ಯೂಷನ್ ಆಗಿ, ಅಂದರೆ ಪರಸ್ಪರ ಜೋಡಣೆಯಾಗಿ, ಅಂತಿಮವಾಗಿ ಆರೋಪಿ ಸಂಶಯದ ಲಾಭದಿಂದ ನಿರ್ದೋಷಿಯಾಗಿ ಬಿಡುಗಡೆಗೊಂಡಿದೆ. ಇದೀಗ ಇದೇ ಅಂಶವನ್ನು ಇಟ್ಟುಕೊಂಡು CBI ಅಧಿಕಾರಿಗಳು ಸುಪ್ರೀಂ ಕೋರ್ಟಿಗೆ ಮನವಿ ಸಲ್ಲಿಸ್ತಾರೆ. ಯಾಕಂತ ಹೇಳಿದರೆ, ಇಲ್ಲಿಯವರೆಗೆ CBI ಅಧಿಕಾರಿಗಳು ಹೈಕೋರ್ಟ್
ಜಡ್ಜ್ಮೆಂಟಿನ ಮೇಲೆ ಅಪೀಲು ಹೋಗಿರಲಿಲ್ಲ. ಅವರು ಇಡೀ ಪ್ರಕರಣದ ಕಡತವನ್ನು ಪುನರ್ ಪರಿಶೀಲನೆಗೆ ಒಳಪಡಿಸುತ್ತಿದ್ದರು ಮತ್ತು ಕಾನೂನು ಸಂಬಂಧಿ ತಜ್ಞರೊಂದಿಗೆ ವ್ಯವಹರಿಸುತ್ತಿದ್ದರು. ಇದನ್ನು ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ಈ ಪ್ರಕರಣದಲ್ಲಿ ಸಾಧ್ಯ ಇದೆಯಾ ಅಂತೇಳಿ. ಸಾಮಾನ್ಯವಾಗಿ ಯಾವುದೇ ಪ್ರಕರಣದಲ್ಲಿ ಸರ್ಕಾರಿ ಸಂಸ್ಥೆಗಳು ಅಂದರೆ ಪೊಲೀಸರಾಗಲಿ, COD ಆಗಲಿ, CBI ಆಗಲಿ ಮೇಲ್ಮನವಿಯನ್ನು ಸಲ್ಲಿಸಬೇಕು ಅಂತ ಇದ್ದರೆ 50% ಆಶಾಭಾವನೆ ಇರಬೇಕು. ಅಷ್ಟು ಆಶಾಭಾವನೆ ಇಲ್ಲದೇ ಇದ್ದಲ್ಲಿ ಮೇಲ್ಮನವಿಯನ್ನು ಸಲ್ಲಿಸುವುದಿಲ್ಲ. ಕೆಳ ಹಂತದ ನ್ಯಾಯಾಲಯ ಏನು ತೀರ್ಪು ಕೊಟ್ಟುತ್ತದೆ ಅದನ್ನು ಒಪ್ಪಿಕೊಳ್ಳುತ್ತದೆ. ಈ ಪ್ರಕರಣದಲ್ಲೂ ಅಷ್ಟೇ. ವಿಚಾರಣಾ ನ್ಯಾಯಾಲಯದಲ್ಲಿ ಆರಂಭಿಕ 16 ಸಾಕ್ಷಿಗಳು ಅಂದರೆ ಚಂದಪ್ಪ ಗೌಡರಾಗಲಿ, ಜಗದೀಶ್ ಆಗಲಿ, ಪುರಂದರಗೌಡ ಆಗಲಿ, ವಿಠಲಗೌಡ ಆಗಲಿ, ಅಂದರೆ ಸೌಜನ್ಯಲ ಮನೆಯವರನ್ನು ಸೇರಿಸಿಕೊಂಡು ಬಹುತೇಕ ಸ್ವತಂತ್ರ ಸಾಕ್ಷಿಗಳು ನ್ಯಾಯಾಲಯದಲ್ಲಿ ಹಾಸ್ಟೆಲ್ ವಿಟ್ನೆಸ್ ನುಡಿದಿದ್ದರು. ಪೊಲೀಸರ ಎದುರು ಏನು ಹೇಳಿಕೆಗಳನ್ನು ದಾಖಲಿಸಿದ್ರೋ ಆ ದಾಖಲೆಗೆ ವ್ಯತಿರಿಕ್ತವಾಗಿ ಸಾಕ್ಷ್ಯ ನುಡಿದಿದ್ದರು. ಅಲ್ಲದೆ ಪಾಟಿ ಸವಾಲಿಗೆ ಬೇರೆ ಬೇರೆ ರೀತಿಯ ಉತ್ತರ ಕೊಟ್ಟಿದ್ದರು. ಕೇವಲ ಒಬ್ಬನಿಂದ ಆ ಕೃತ್ಯ ನಡೀಲಿಕ್ಕೆ ಸಾಧ್ಯ ಇಲ್ಲ ಎನ್ನುವ ಅರ್ಥದಲ್ಲಿ ಸಾಕ್ಷಿಗಳ ವಿಚಾರಣೆ ನಡೆದಿತ್ತು. ಅದು ನ್ಯಾಯಾಲಯದಲ್ಲಿ ದಾಖಲೆಯಾಗಿದೆ. ಈ ಕಾರಣಗಳಿಂದ ಸಂತೋಷ್ ರಾವ್ ನಿರ್ದೋಷಿಯಾಗಿ ಬಂದಿದ್ದ. ಈ ಹತ್ಯೆಯ ತನಿಖೆಯ ಸಂದರ್ಭದಲ್ಲಿ ಸಂತೋಷ್ ರಾವ್ನ ಬಂಧನ ಆಗಿತ್ತು. ಪೊಲೀಸರು ಆತನ ಕನ್ಫೆಷನ್ ಸ್ಟೇಟ್ಮೆಂಟ್ ಮಾಡಿದರು, ಅಂದರೆ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಮಾಡಿದರು. ಅದರಲ್ಲಿ ಆತ ತಪ್ಪೊಪ್ಪಿಕೊಂಡಿದ್ದ. ತನಗೆ ಕ್ಯಾಶುವಲ್ ಆಗಿ ಮದ್ಯ ಸೇವನೆಯ ಚಟ ಇದೆ ಅಂತ ಹೇಳ್ತಾ ಇದ್ದ, ಸಿಗರೇಟ್ ಸೇದರೆ ಚಟ ಇದೆ ಅಂತ ಹೇಳಿದರೆ, ಅಸ್ತಮೈಥುನದ ಚಟ ಇದೆ ಅಂತ ಹೇಳಿದ್ದ, ನನಗೆ ಹಿಮೋಸಿಸ್ ಎನ್ನುವಂತಹ ಕಾಯಿಲೆ ಇದೆ ಅಂತ ಒಪ್ಪಿಕೊಂಡಿದ್ದ. ಆತನನ್ನು ಫೊರೆನ್ಸಿಕ್ ಸ್ಪೆಷಲಿಸ್ಟ್ ಡಾಕ್ಟರ್ ಮಹಾಬಲೇಶ್ ಶೆಟ್ಟಿಯವರು ಕೂಲಂಕಷವಾಗಿ ಪರೀಕ್ಷೆಗೆ ಒಳಪಡಿಸಿದರು. ಆತನ ಮೈ ಮೇಲೆ ಎಷ್ಟು ಗಾಯಗಳಿದೆ, ಆ ಗಾಯಗಳು ಯಾವ್ಯಾವ ಸಂದರ್ಭದಲ್ಲಿ ಆಗಿದೆ ಎನ್ನುವುದರ ಬಗ್ಗೆ ವಿವರವಾದ ವರದಿ ಕೊಟ್ಟಿದ್ದರು. ಅದೇ ಮಹಾಬಲ ಶೆಟ್ಟಿಯವರನ್ನು ನ್ಯಾಯಾಲಯದಲ್ಲಿ ಸಾಕ್ಷ್ಯ ಹೇಳುವ ಸಂದರ್ಭದಲ್ಲಿ ಆ ಅಂಶಗಳನ್ನು ನ್ಯಾಯಾಲಯದ ಎದುರು ಪ್ರಾಸಿಕ್ಯೂಷನ್ ಪರ ವಕೀಲರು ತರಲಿಲ್ಲ. ಅವರಿಗೆ ವಿವರವಾಗಿ ಆರೋಪಿಯ ಅಂದಿನ ಸ್ಥಿತಿಗತಿಯನ್ನು ವಿವರಿಸಲು ಸಾಧ್ಯವಾಗಲಿಲ್ಲ. ಈ ಎಲ್ಲ ಕಾರಣಗಳಿಂದ ಆರೋಪಿ ಸಂತೋಷ್ ರಾವ್ ಬಿಡುಗಡೆಗೊಂಡಿದ್ದ. ತದನಂತರ CBI ಹೈಕೋರ್ಟಿಗೆ ಮೇಲ್ಮನವಿಯನ್ನು ಸಲ್ಲಿಸಿತ್ತು. ಆ ಮೇಲ್ಮನವಿಯ ಸಂದರ್ಭದಲ್ಲಿ ಸಂತೋಷ್ ರಾವ್ ಸಲ್ಲಿಸಿದಂಥ ರಿಟ್ ಪಿಟಿಷನ್, ಚಂದಪ್ಪ ಗೌಡರು ಮರುತನಿಖೆ ಕೋರಿ ಸಲ್ಲಿಸಿದಂಥ ರಿಟ್ ಪಿಟಿಷನ್ ಎಲ್ಲವೂ ಹೈಕೋರ್ಟಿನ ಆ ವಿಭಾಗೀಯ ಪೀಠದ ಮುಂದೆ ಬಂತು. ಆ ಸಂದರ್ಭದಲ್ಲಿ ವಾದ ಪ್ರತಿವಾದದಲ್ಲಿ ಉಂಟಾದಂತಹ ಗೊಂದಲಗಳು ಸರಿಯಾದ ರೀತಿಯಲ್ಲಿ CBI ವಕೀಲರಾದ ಪ್ರಸನ್ನ ಕುಮಾರ್ ಅವರಿಗೆ ಆರೋಪಿ ಸಂತೋಷ್ ರಾವೇ ಈ ಕೃತ್ಯ ಮಾಡಿದ್ದಾನೆ ಎನ್ನುವುದಕ್ಕೆ ಪೂರಕ ಸಾಕ್ಷ್ಯಗಳು ಸಿಗಲಿಲ್ಲ. ಸಂತೋಷ್ ರಾವ್ ಘಟನಾ ಸ್ಥಳದಲ್ಲಿ ಅಂದರೆ ಮಣ್ಣಸಕ್ಕದಲ್ಲಿ ಇದ್ದ ಎನ್ನುವುದಕ್ಕೆ ಸಾಕ್ಷ್ಯಗಳು ಸಿಗಲಿಲ್ಲ. ಯಾಕಂತ ಹೇಳಿದರೆ ಚಾರ್ಜ್ ಶೀಟ್ನಲ್ಲಿ ಹರೀಶ್ ಮಡಿವಾಳನ ಹೇಳಿಕೆ ಇತ್ತು. ಆತ ಸೌಜನ್ಯ ಮತ್ತು ಸಂತೋಷ್ ರಾವ್ ಆ ಸ್ಥಳದಲ್ಲಿ ಪರಸ್ಪರ ಒಂದು 5 ಅಡಿ ಅಂತರದಲ್ಲಿ ನಿಂತುಕೊಂಡು ಮಾತನಾಡಿದ್ದನ್ನು ಗಮನಿಸಿದ್ದವನು. ಆತ ಸೌಜನ್ಯನನ್ನು ಆ ಸಂದರ್ಭದಲ್ಲಿ ಮಾತನಾಡಿಸಿದ್ದ.
ಆ ಹೇಳಿಕೆಯನ್ನು ಪೊಲೀಸರು ದಾಖಲಿಸಿಕೊಂಡಿದ್ದರು. ಆದರೆ 2016ರಲ್ಲಿ ಆ ಪ್ರಕರಣ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಹರೀಶ್ ಮಡಿವಾಳ ಅಪಘಾತದಲ್ಲಿ ಗಾಯಗೊಂಡು ಆಸ್ಪತ್ರೆ ಪಾಲಾಗಿದ್ದ. ಆದ್ದರಿಂದ ಆತನಿಗೆ ನ್ಯಾಯಾಲಯಕ್ಕೆ ಬಂದು ಸಾಕ್ಷ್ಯ ಹೇಳಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಹರೀಶ್ ಮಡಿವಾಳ ಸಂತೋಷ್ ರಾವ್ ಮತ್ತು ಸೌಜನ್ಯನನ್ನು ನೋಡುವುದಕ್ಕಿಂತ ಮೊದಲು ಸ್ಥಳೀಯ ವ್ಯಕ್ತಿ ಸಂತೋಷ್ ಎಂಬವರು ನೋಡಿದರು. ಅವರ ಹೇಳಿಕೆಯು ಪೊಲೀಸ್ ದಾಖಲೆಗಳಲ್ಲಿ ದಾಖಲಾಗಿತ್ತು. ಅವರು ಆ ಪ್ರಕರಣದಲ್ಲಿ ಸಾಕ್ಷಿಯಾಗಿದ್ದರು. ಆದರೆ ನ್ಯಾಯಾಲಯದಲ್ಲಿ ವಿಚಾರಣಾ ಹಂತದಲ್ಲಿ ಸಂತೋಷ್ ಅವರ ಸಾಕ್ಷಿಯನ್ನು ಡ್ರಾಪ್ ಮಾಡಲಾಗಿತ್ತು. ಯಾಕಂತ ಹೇಳಿದರೆ ಹರೀಶ್ ಮಡಿವಾಳ ಮತ್ತು ಸಂತೋಷ್ ಇಬ್ಬರು ಹೇಳಿಕೆಗಳು ಒಂದೇ ರೀತಿಯದ್ದು. ಅಂದರೆ ಆ ಸ್ಥಳದಲ್ಲಿ, ಅಂದರೆ ಮಣ್ಣಸಂಕದಲ್ಲಿ ಸೌಜನ್ಯ ಮತ್ತು ಸಂತೋಷ್ ಇಬ್ಬರು ಒಟ್ಟಿಗೆ ನಿಂತುಕೊಂಡು ಮಾತನಾಡುತ್ತಿದ್ದರು ಇವರು. ಆದ್ದರಿಂದ ಹರೀಶ್ ಮಡಿವಾಳರಿಗಿಂತ ಮೊದಲು ನೋಡಿದಂಥ ಸಂತೋಷನ ಸಾಕ್ಷಿಯನ್ನು ಡ್ರಾಪ್ ಮಾಡಿ ಹರೀಶ್ ಮಡಿವಾಳರನ್ನು ಸಾಕ್ಷಿಯನ್ನಾಗಿ ಪರಿಗಣಿಸಲಾಗಿತ್ತು. ಹರೀಶ್ ಸಾಕ್ಷಿ ಹೇಳಲು ಬರಲಿಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಸಂತೋಷನನ್ನು ಸಾಕ್ಷಿಯಾಗಿ ಕರೆಸಲೇ ಇಲ್ಲ. ಆದ್ದರಿಂದ ನ್ಯಾಯಾಲಯಕ್ಕೆ ಸಂತೋಷ್ ರಾವ್ ಆ ಸ್ಥಳದಲ್ಲಿ, ಆ ಸಂದರ್ಭದಲ್ಲಿ, ಅಂದರೆ ಆ ಸಮಯದಲ್ಲಿ ಇದ್ದ ಎನ್ನುವುದನ್ನು ಪ್ರೂವ್ ಮಾಡುವಂಥ ಸಾಕ್ಷ್ಯ ಸಿಗಲಿಲ್ಲ. ಈ ಅಂಶವನ್ನು ವಿಚಾರಣಾ ನ್ಯಾಯಾಲಯ ಬಿಟ್ಟು ಮಾಡಿತ್ತು. ಈ ಅಂಶವನ್ನು ಹೊರತುಪಡಿಸಿ ಸಂತೋಷನ ಮೈಮೇಲಿದ್ದ ಗಾಯಗಳ ಆಧಾರದಲ್ಲಿ ಆತನೇ ಈ ಕೃತ್ಯ ಮಾಡಿದ್ದಾನೆ ಅಂತ ಹೇಳಿ ಮೇಲ್ಮನವಿಯ ವಿಚಾರಣೆಯ ಸಂದರ್ಭದಲ್ಲಿ ವಿಭಾಗೀಯ ಪೀಠದ ಎದುರು CBI ಪರ ವಕೀಲ ಪ್ರಸನ್ನಕುಮಾರ್ ಅವರು ವಾದ ಮಾಡಿದರು. ಆದರೆ ಕೆಳ ನ್ಯಾಯಾಲಯದಲ್ಲಿ ಆರೋಪಿ ಸಂತೋಷ್ ರಾವ್ನನ್ನು ಕೂಲಂಕಷವಾಗಿ ಪರೀಕ್ಷೆಗೊಳಪಡಿಸಿದ್ದಂತಹ ಮಾಬಲೇಶ್ ಶೆಟ್ಟಿ ಅವರ ಹೇಳಿಕೆಯಲ್ಲಿ ಆ ಅಂಶವನ್ನು ಗಣನೆಗೆ ತೆಗೆದುಕೊಂಡಿರಲೇ ಇಲ್ಲ. ಆದ್ದರಿಂದ ಆ ಅಂಶಗಳು ಮೇಲ್ಮನವಿ ವಿಚಾರಣೆ ಸಂದರ್ಭದಲ್ಲಿ ಮುಖ್ಯ ಸಾಕ್ಷಿಯಾಗಲಿಲ್ಲ. ಪರಿಣಾಮವಾಗಿ CBI ಸಲ್ಲಿಸಿದ್ದಂತಹ ಮೇಲ್ಮನವಿಯನ್ನು ಹೈಕೋರ್ಟ್ನ ವಿಭಾಗೀಯ ಪೀಠ ತಿರಸ್ಕರಿಸಿತ್ತು. ಅದೇ ರೀತಿ ಸಂತೋಷ್ ರಾವ್ನ ಪರಿಹಾರ ಕೋರಿದ ಅರ್ಜಿಯನ್ನು ತಿರಸ್ಕರಿಸಿ ಸಂಬಂಧಿತ ಸಿವಿಲ್ ನ್ಯಾಯಾಲಯದಲ್ಲಿ ಪರಿಹಾರ ಕೇಳ್ಬೋದು ಅಂತ ಸೂಚನೆ ನೀಡಿತ್ತು. ಆದರೆ ಸಂತೋಷ್ ರಾವ್ ಸಂಬಂಧಿತ ಸಿವಿಲ್ ನ್ಯಾಯಾಲಯಕ್ಕೆ ಹೋಗಲಿಲ್ಲ. ಇದೇ ಸಂದರ್ಭದಲ್ಲಿ ಈ ಪ್ರಕರಣದ ತನಿಖೆ ನಡೆಸಿದ ಸಿವೋಳಿ ತನಿಖಾಧಿಕಾರಿ ರುದ್ರಮುನಿ ಅವರು ಒಂದು ಮಾತನ್ನು ಸ್ಪಷ್ಟಪಡಿಸಿದರು. ನಮ್ಮ ತನಿಖೆಯು ಪಕ್ಷಪಾತದಿಂದ ಕೂಡಿದ್ದರೆ, ನಮ್ಮ ತನಿಖೆಯು ಯಾವುದೋ ಪ್ರಲೋಭನೆಯಿಂದ ಕೂಡಿದ್ದರೆ ಆರೋಪಿ ಸಂತೋಷ್ ರಾವ್ ನಮ್ಮ ಮೇಲೆ ಸಿವಿಲ್ ನ್ಯಾಯಾಲಯದಲ್ಲಿ ದಾವೆ ಹೂಡಲು ಸ್ವತಂತ್ರರಿದ್ದಾನೆ. ದಾವೆ ಹೂಡಲಿ, ನಾವು ಆ ನ್ಯಾಯಾಲಯಕ್ಕೆ ಉತ್ತರ ಕೊಡ್ತೇವೆ ಅಂತೇಳಿ. ಸಂತೋಷ್ ರಾವ್ ದಾವೆ ಹೂಡಲಿಲ್ಲ. ಸಂತೋಷ್ ರಾವ್ನ ಪರ ವಕೀಲರು ದಾವೆ ಹೂಡಲಿಲ್ಲ. ಆದರೆ CBI ಮೇಲ್ಮನವಿ ಸಲ್ಲಿಸಿದಂಥ ಸಂದರ್ಭದಲ್ಲಿ ಸಂತೋಷ್ ರಾವ್ ಪರ ವಕೀಲರು ಹಾಜರಿದ್ದರು. ಇದೀಗ ಕುಸುಮಾವತಿಯವರು ಸುಪ್ರೀಂ ಕೋರ್ಟಿಗೆ ಸಲ್ಲಿಸಿರುವಂಥ ಅರ್ಜಿಯಲ್ಲಿ ಸಂತೋಷ್ ರಾವ್ ಒಂದು ಪಾರ್ಟಿ. ಆದ್ದರಿಂದಾಗಿ ಸಂತೋಷ್ ರಾವ್ನ ವಕೀಲರು ಸುಪ್ರೀಂ ಕೋರ್ಟಿಗೆ ಹೋಗಬೇಕು. ರಾಜ್ಯ ಸರ್ಕಾರದಿಂದ ಅಡಿಷನಲ್ ಸಾಲಿಸಿಟರ್ ಎಪಿಯರ್ ಆಗ್ತಾರೆ, CBIನಿಂದ ಸಾಲಿಸಿಟರ್ ಎಪಿಯರ್ ಆಗ್ತಾರೆ. ಸಂತೋಷ್ ರಾವ್ನಿಂದ ಯಾರು ಆಗ್ತಾರೆ? ಸಂತೋಷ್ ರಾವ್ನಿಂದ ಸಂತೋಷ್ ರಾವ್ ಪರ ವಕೀಲರು ಎಪಿಯರ್ ಆಗೇ ಆಗ್ತಾರೆ. ಕುಸುಮಾವತಿಯವರ ಪರವಾಗಿ ಯಾರು ಎಪಿಯರ್ ಆಗಿದ್ದಾರೋ ಕೋರ್ಟಿಗೆ, ಅವರು ಸಂತೋಷ್ ರಾವ್ಗೆ ವಕಾಲತ್ತು ಮಾಡಲಿಕ್ಕೆ ಬರಲ್ಲ. ಆದ್ದರಿಂದ ಇದೀಗ ಕುಸುಮಾವತಿಯವರು ಸಂತೋಷ್ ರಾವ್ ಪರವಾಗಿ ಮತ್ತೊಬ್ಬ ವಕೀಲರನ್ನು ನೇಮಿಸಿಕೊಳ್ಳಬೇಕಾಗುವಂಥ ಪರಿಸ್ಥಿತಿ ಬರುತ್ತದೆ. ಹಾಗಾದರೆ ಇದರ ಇಡನ್ ಏಜೆಂಡ ಏನು ಅಂತ ಹೇಳಿ ಪರಾಮರ್ಶೆಗೆ ಒಳಪಡಿಸಿದರೆ ಇದು ಒಂದು ಕುಯುಕ್ತಿಯೇ. ರಾಜ್ಯ ಸರ್ಕಾರ ಇದೇ ಬುರುಡೆ ಗ್ಯಾಂಗ್ ಸೃಷ್ಟಿಸಿದಂತಹ ಬುರುಡೆ ಕಥೆಯನ್ನು ತನಿಖೆ ಮಾಡಲು SIT ರಚನೆ ಮಾಡಿತ್ತು. ಆ SIT ವ್ಯಾಪ್ತಿಯಿಂದ ಸೌಜನ್ಯ ಪ್ರಕರಣವನ್ನು ಹೊರಗಿಟ್ಟಿತ್ತು.
ಆದರೆ SITಗೆ ಮೇಲಿಂದ ಮೇಲೆ ಅರ್ಜಿಗಳು ಹೋದದ್ದು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆಯೇ. SITಯು ಇದೀಗ 6 ಮಂದಿಯನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಹೂಡಿದ್ದಾರೆ ಅಂತ ಹೇಳಿ ಗುರುತಿಸಿ ನ್ಯಾಯಾಲಯಕ್ಕೆ ವರದಿಯನ್ನು ಒಪ್ಪಿಸಿದೆ. ನ್ಯಾಯಾಲಯ ಆ ವರದಿಯನ್ನು ಸ್ವೀಕರಿಸಿದೆ. ಆದರೆ ಕಾನ್ಸಿಗೇಬಲ್ ತಗೊಂಡಿಲ್ಲ. ಅದು ನಾನ್ ಕಾನ್ಸಿಗೇಬಲ್ ಆಗಿ ಆ ವರದಿ ಇದೆ. ಕಾನ್ಸಿಗೇಬಲ್ ತಗೊಳ್ಳದೇ ಇದ್ದಲ್ಲಿ ಯಾರನ್ನು ಕಲ್ಪ್ರಿಟ್ ಅಂತ 6 ಮಂದಿಯನ್ನು SIT ಗುರುತಿಸಿದೆಯೋ ಅವರನ್ನು ಬಂಧಿಸುವ ಅಧಿಕಾರ SITಗೆ ಇರುವುದಿಲ್ಲ. ಆದ್ದರಿಂದಾಗಿ ಅವರೆಲ್ಲರೂ ಸೇಫಾಗಿ ಹೊರಗೆ ಇದ್ದಾರೆ. SITಯು ಸೌಜನ್ಯ ಪ್ರಕರಣದ ತನಿಖೆಯನ್ನು ನಡೆಸಿಲ್ಲ. ಯಾಕಂತ ಹೇಳಿದರೆ ಆ ಪ್ರಕರಣವನ್ನು SITಯ ತನಿಖೆಗೆ ಸರ್ಕಾರ ಒಳಪಡಿಸಿಲ್ಲ. ಇದೀಗ ಸುಪ್ರೀಂ ಕೋರ್ಟಿಗೆ ಕುಸುಮಾವತಿಯವರು ರಿಟ್ ಪಿಟಿಷನ್ ಸಲ್ಲಿಸಿರುವುದು ಮರು ತನಿಖೆ ಕೋರಿ. ಆದರೂ ಸಹ ಆರೋಪಿ ಸಂತೋಷ್ ರಾವ್ನನ್ನು ಸಹ ಒಂದು ಪಾರ್ಟಿ ಮಾಡಿದ್ದಾರೆ. ಸುಪ್ರೀಂ ಕೋರ್ಟಿನಲ್ಲಿ ಈ ಪ್ರಕರಣದ ವಿಚಾರಣೆ ನಡೆದು ಮರು ತನಿಖೆಗೆ ಇದು ಅರ್ಹವಲ್ಲದ ಪ್ರಕರಣ, ಮರು ಟ್ರಯಲಿಗೆ ಇದು ಅರ್ಹವಲ್ಲದ ಪ್ರಕರಣ ಎಂದು ಸಾಬೀತಾದರೆ ಸಂತೋಷ್ ರಾವ್ ಸಹಿತ ಇಡೀ ಪ್ರಕರಣ ಅಲ್ಲಿಗೆ ಮುಕ್ತಾಯ ಆಗುತ್ತೆ. ಮತ್ತೆ ಇದೇ ಬುರ್ಡೆ ಗ್ಯಾಂಗ್ ಸಂತೋಷ್ ರಾವ್ನನ್ನು ಸುಪ್ರೀಂ ಕೋರ್ಟು ಸಹ ಬಿಡುಗಡೆ ಮಾಡಿದೆ. ಆದ್ದರಿಂದ ಸೌಜನ್ಯನನ್ನು ಕೊಂದವರು ಯಾರು ಎನ್ನುವಂತಹ ಹೋರಾಟವನ್ನು ಮತ್ತೆ ಮುಂದುವರಿಸಲು ಪೀಠಿಗೆ ಹಾಕಿಕೊಂಡಿದೆ ಎನ್ನುವುದಂತೂ ಸ್ಪಷ್ಟ. ಇದು ಇಡೀ ಈ ಸುಪ್ರೀಂ ಕೋರ್ಟಿಗೆ ಕುಸುಮಾವತಿಯವರು ಹೋಗಿರುವಂತಹ ಪ್ರಯತ್ನದ ಹಿಡನ್ ಎಜೆಂಡಾ. ಇವರ ಒಟ್ಟಾರೆ ಪ್ರಯತ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಮಸಿ ಬಳಿಯುವುದು ಮಾತ್ರ.